ನಮಸ್ಕಾರ. ನೈಸರ್ಗಿಕ ಕೃಷಿ ಅಂತ ಬಂದಾಗ ತಲೆಗೆ ಬರೋದೇ ಜೀವಾಮೃತ, ಗೋಕೃಪಾಮೃತ, OWDC ಹೀಗೆ ತುಂಬಾ ಆಯ್ಕೆಗಳಿವೆ ಅಲ್ವಾ? ಆದರೆ ಇವುಗಳಲ್ಲಿ ಯಾವುದು ಬೆಸ್ಟ್, ಯಾವುದು ನಮ್ಮ ಜಮೀನಿಗೆ ಸರಿ ಹೊಂದುತ್ತೆ? ಬನ್ನಿ, ಇವತ್ತು ನಾವು ಕೇವಲ ಮೇಲ್ನೋಟಕ್ಕೆ ನೋಡೋದಲ್ಲ, ಬದಲಿಗೆ ಈ ಮೂರು ಪ್ರಮುಖ ದ್ರವ ಕೃಷಿ ಸಂಸ್ಕೃತಿಗಳನ್ನ ವೈಜ್ಞಾನಿಕವಾಗಿ, ಜೈವಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಆಳವಾಗಿ ಹೋಲಿಕೆ ಮಾಡಿ ನೋಡೋಣ. ಸರಿ, ಜಾಸ್ತಿ ಪೀಠಿಕೆ ಎಲ್ಲ ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಜೀವಾಮೃತ, ಗೋಕೃಪಾಮೃತ ಮತ್ತೆ ODC ಈ ಮೂರರಲ್ಲಿ ನಿಜವಾಗಿಯೂ ಯಾವುದು ಉತ್ತಮ, ಯಾವುದು ನಮ್ಮ ಭೂಮಿಗೆ ಹೆಚ್ಚು ಪ್ರಯೋಜನಕಾರಿ? ಈ ವಿಶ್ಲೇಷಣೆಯ ಕೊನೆಯಲ್ಲಿ ಈ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ಖಂಡಿತವಾಗಿಯೂ ಕಂಡುಕೊಳ್ಳೋಣ. ನಮ್ಮ ಮುಂದಿರುವ ಮೂರು ಸ್ಪರ್ಧೆಗಳಿವು. ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಹಿನ್ನೆಲೆ, ಒಂದು ಉದ್ದೇಶ ಇದೆ. ಒಂದ್ಕಡೆ ನೈಸರ್ಗಿಕ ಕೃಷಿಯ ಪಿತಾಮಹ ಅಂತಾನೆ ಫೇಮಸ್ ಆಗಿರೋ ಡಾಕ್ಟರ್ ಸುಭಾಷ್ ಪಾಲೇಕರ್ ಅವರ ಜೀವಾಮೃತ, ಇನ್ನೊಂದ್ಕಡೆ ಬನ್ಸಿಗೀರ್ ಗೌಶಾಲಾದ ಕೊಡುಗೆಯಾದ ಗೋಕೃಪಾಮೃತ, ಹಾಗೆ ಡಾಕ್ಟರ್ ಕೃಷ್ಣಚಂದ್ರ ಅವರ ಆವಿಷ್ಕಾರವಾದ OWDC. ಹಾಗಿದ್ರೆ ನಮ್ಮ ವಿಶ್ಲೇಷಣೆಯನ್ನ ಮೊದಲ ಸ್ಪರ್ಧಿಯಾದ ಜೀವಾಮೃತದಿಂದಾನೇ ಶುರು ಮಾಡೋಣ. ನೈಸರ್ಗಿಕ ಕೃಷಿಯಲ್ಲಿ ಇದೊಂದು ಅಡಿಪಾಯ ಇದ್ದ ಹಾಗೆ. ಇದನ್ನ ಕೇವಲ ಗೊಬ್ಬರ ಅನ್ನೋದಕ್ಕಿಂತ ಮಣ್ಣಿನ ಪುನಶ್ಚೇತನಕಾರಿ ಅಥವಾ ಸಾಯಿಲ್ ರಿವೈವರ್ ಅಂತ ಕರೆಯೋದೇ ಹೆಚ್ಚು ಸರಿ. ಜೀವಾಮೃತದ ಹಿಂದಿರುವ ಮೂಲ ಐಡಿಯಾ ಏನು? ಇದರ ಮುಖ್ಯ ಗುರಿ ಬರೀ ಬೆಳೆಗೆ ಫುಡ್ ಕೊಡೋದು ಅಷ್ಟೇ ಅಲ್ಲ, ಬದಲಿಗೆ ಸತ್ ಹೋಗಿರೋ ಮಣ್ಣಿನ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನೇ ಮತ್ತೆ ಬದುಕ್ಸೋದು. ಅಂದ್ರೆ ನಿರ್ಜೀವ ಮಣ್ಣಿಗೆ ಮತ್ತೆ ಜೀವ ತುಂಬಿ ಅದನ್ನ ಸಜೀವ ಮಣ್ಣಾಗ್ಸೋದು. ಈ ಸ್ಲೈಡ್ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ಜೀವಾಮೃತ ಅಂದ್ರೆ ಅದು ಬರೀ ಗೊಬ್ಬರವಲ್ಲ, ಅದೊಂದು ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳ ಒಂದು ಸೈನ್ಯ ಇದ್ಹಾಗೆ. ಗಾಳಿಲಿರೋ ನೈಟ್ರೋಜನ್ ಹಿಡಿದು ಗಿಡಕ್ಕೆ ಕೊಡೋ ಅಜೋಟೋಬ್ಯಾಕ್ಟರ್, ಮಣ್ಣಲ್ಲೇ ಲಾಕ್ ಆಗಿರೋ ಫಾಸ್ಫರಸ್ನ ಗಿಡಕ್ಕೆ ಸಿಗೋ ಹಾಗೆ ಮಾಡೋ PSB, ಮತ್ತೆ ಬೇರು ರೋಗಗಳನ್ನ ತಡೆಯೋ ಟ್ರೈಕೋಡರ್ಮಾದಂತಹ ಫಂಗಸ್, ಹೀಗೆ ಇದೊಂದು ಕಂಪ್ಲೀಟ್ ಬಯಾಲಜಿಕಲ್ ಪ್ಯಾಕೇಜ್. ಹಾಗಿದ್ರೆ ಈ ಜೀವಾಮೃತವನ್ನ ಭೂಮಿಗೆ ಹಾಕಿದಾಗ ಏನಾಗತ್ತೆ? ಫಸ್ಟ್, ಕೋಟಿಗಟ್ಲೆ ಸೂಕ್ಷ್ಮಾಣುಜೀವಿಗಳು ಮಣ್ಣಿಗೆ ಇಳೀತವೆ. ಅವು ತಕ್ಷಣ ತಮ್ಮ ಕೆಲಸ ಶುರು ಮಾಡ್ತವೆ. ಕಸಕಡ್ಡಿಗಳನ್ನೆಲ್ಲ ಕೊಳೆಸಿ ಗಿಡಕ್ಕೆ ಬೇಕಾದ ಊಟವನ್ನಾಗಿ ರೆಡಿ ಮಾಡ್ತವೆ. ಇದರಿಂದ ಏನಾಗತ್ತೆ? ಮಣ್ಣು ಸಾಫ್ಟ್ ಆಗುತ್ತೆ, ಎರೆಹುಳುಗಳಿಗೆ ಹಬ್ಬ ಆಗತ್ತೆ. ಇಷ್ಟೇ, ಸತ್ತ ಮಣ್ಣು ಬದುಕೋದು ಅಂದ್ರೆ ಇದೆ. ರಿಸಲ್ಟ್ಸ್ ಕೂಡ ಫಾಸ್ಟ್ ಆಗಿ ಕಾಣಿಸುತ್ತೆ. ನೋಡಿ, ಕೇವಲ ಒಂದೇ ವಾರದಲ್ಲಿ ಗಿಡಗಳಲ್ಲಿ ಹೊಸ ಚೈತನ್ಯ, ಒಂದೇ ತಿಂಗಳಲ್ಲಿ ಹೂವು ಕಾಯಿ ಜಾಸ್ತಿ ಆಗೋದನ್ನ ನಿರೀಕ್ಷಿಸ್ಬೋದು. ಆದ್ರೆ ಇದರ ಅಸಲಿ ಮ್ಯಾಜಿಕ್ ಇರೋದೇ ಲಾಂಗ್ ಟರ್ಮಲ್ಲಿ. 1-2-3 ತಿಂಗಳಲ್ಲಿ ನಿಮ್ಮ ಮಣ್ಣಿನ ಫಲವತ್ತತೆಯೇ ಬದಲಾಗಿ ಹೋಗುತ್ತೆ. ಸರಿ, ಈಗ ನಮ್ಮ ಎರಡನೇ ಸ್ಪರ್ಧಿ ಗೋಕೃಪಾಮೃತದ ಕಡೆಗೆ ಗಮನ ಕೊಡೋಣ. ಇದು ಮಣ್ಣನ್ನ ಬದುಕಿಸೋದಕ್ಕಿಂತ ಹೆಚ್ಚಾಗಿ ಬೆಳೆಗಳಿಗೆ ಒಂದು ಕ್ವಿಕ್ ಬೂಸ್ಟ್ ಕೊಡೋ ಥರ ಕೆಲಸ ಮಾಡುತ್ತೆ. ಇದು ಜೀವಾಮೃತಕ್ಕಿಂತ ಹೇಗೆ ಬೇರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಗೋಕೃಪಾಮೃತವನ್ನ ಒಂದು ರೀತಿ ರೆಡಿಮೇಡ್ ಸೂಕ್ಷ್ಮಾಣುಜೀವಿಗಳ ಟಾನಿಕ್ ಅನ್ನಬಹುದು. ಅಂದ್ರೆ ಇದನ್ನ ರೈತರು ಸ್ಥಳದಲ್ಲೇ ತಯಾರಿಸೋ ಬದಲು ರೆಡಿ ಇರೋದನ್ನ ತಂದು ಬಳಸ್ತಾರೆ. ಇದರ ಮುಖ್ಯ ಕೆಲ್ಸವೇ ಬೆಳೆಗಳಿಗೆ ಒಂದು ಇನ್ಸ್ಟೆಂಟ್ ಎನರ್ಜಿ ಮತ್ತೆ ಉತ್ತೇಜನ ಕೊಡೋದು. ಇದ್ರಲ್ಲಿರೋ ಸೂಕ್ಷ್ಮಾಣುಜೀವಿಗಳ ಟೀಮೇ ಬೇರೆ. ಉದಾಹರಣೆಗೆ, ಲ್ಯಾಕ್ಟೋಬ್ಯಾಸಿಲಸ್ ರೋಗಗಳನ್ನ ಕಂಟ್ರೋಲ್ ಮಾಡಿದ್ರೆ ಯೀಸ್ಟ್ ಇದೆಯಲ್ಲ, ಅದು ಗಿಡ ಬೇಗ ಬೆಳೆಯೋಕೆ ಬೇಕಾದ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡುತ್ತೆ. ಇದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಇದ್ರ ಫೋಕಸ್ ಮಣ್ಣಿಗಿಂತ ಹೆಚ್ಚಾಗಿ ಡೈರೆಕ್ಟ್ ಆಗಿ ಗಿಡದ ಮೇಲೆ ಇದೆ ಅಂತ. ಇದರ ರಿಸಲ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್. ಕೇವಲ 3-4 ದಿನದಲ್ಲೇ ಎಲೆಗಳಲ್ಲೇ ಶೈನಿಂಗ್, ಫ್ರೆಶ್ನೆಸ್ ಕಾಣಿಸುತ್ತೆ. 10 ದಿನದಲ್ಲಿ ಗಿಡದ ಗ್ರೋತಲ್ಲಿ ಒಂದು ಜಂಪ್ ಕಾಣಿಸುತ್ತೆ. ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅನ್ನೋರ್ಗೆ ಇದು ಒಂದು ಒಳ್ಳೆ ಆಯ್ಕೆಯಾಗಬಹುದು. ಆದ್ರೆ ಇಲ್ಲೊಂದು ಮುಖ್ಯವಾದ ಪಾಯಿಂಟ್ ನಾವು ಗಮನಿಸಬೇಕು. ಗೋಕೃಪಾಮೃತ ಸ್ಪೀಡ್ ಕೊಡುತ್ತೆ ನಿಜ, ಆದ್ರೆ ಜೀವಾಮೃತ ತರ ಮಣ್ಣನ್ನ ಆಳವಾಗಿ ದೀರ್ಘಕಾಲಕ್ಕೆ ಸರಿ ಮಾಡೋ ಶಕ್ತಿ ಇದಕ್ಕಿಲ್ಲ. ಇದು ಸ್ಪೀಡ್ ವರ್ಸಸ್ ಸ್ಟೆಬಿಲಿಟಿ ಇದ್ದಾಗೆ. ಈಗ ನಮ್ಮ ಮೂರನೇ ಮತ್ತು ಕೊನೆಯ ಸ್ಪರ್ಧಿ ODDC ಅಂದ್ರೆ ಒರಿಜಿನಲ್ ವೇಸ್ಟ್ ಡಿಕಂಪೋಸರ್. ಇದ್ರ ಕೆಲಸ ಜೀವಾಮೃತ ಅಥವಾ ಗೋಕೃಪಾಮೃತದ ಥರ ಡೈರೆಕ್ಟ್ ಆಗಿ ನ್ಯೂಟ್ರಿಷನ್ ಕೊಡೋದಲ್ಲ. ಇದ್ರದ್ದೇ ಒಂದು ಸ್ಪೆಷಲ್ ಡ್ಯೂಟಿ ಇದೆ. ODCಯ ಮೇನ್ ಕೆಲಸ ಗಿಡಕ್ಕೆ ಪೋಷಣೆ ಕೊಡೋದಲ್ಲ, ಬದಲಿಗೆ ಇದು ಒಂದು ವೇಸ್ಟ್ ಮ್ಯಾನೇಜರ್. ಹೊಲದಲ್ಲಿರೋ ಕಸಕಡ್ಡಿ, ಒಣಗಿದ ಗಿಡದ ಭಾಗಗಳನ್ನ ಕೊಳೆಸಿ ಅದನ್ನ ಸೂಪರ್ ಕ್ವಾಲಿಟಿ ಗೊಬ್ಬರ ಅಂದ್ರೆ ಹ್ಯೂಮಸ್ ಆಗಿ ಬದಲಾಯಿಸೋಕೆ ಇರೋ ಒಂದು ಸ್ಪೆಷಲ್ ಕಲ್ಚರ್. ಇದ್ರಲ್ಲಿರೋ ಮೈಕ್ರೋಬ್ಸ್ ಎಲ್ಲ ಸ್ಪೆಷಲಿಸ್ಟ್ಗಳು. ಗಟ್ಟಿಯಾದ ಕಡ್ಡಿ, ಹುಲ್ಲಿನ ಕರಗಿಸೋದೇ ಇವುಗಳ ಕೆಲಸ. ಸೆಲ್ಯುಲೋಸ್, ಲಿಗ್ನಿನ್ ಅಂತೀವಲ್ಲ, ಅದನ್ನೆಲ್ಲ ಡೈಜೆಸ್ಟ್ ಮಾಡೋ ಎಕ್ಸ್ಪರ್ಟ್ಸ್ ಇವು. ಇದರ ರಿಸಲ್ಟ್ಸ್ ಕೂಡ ಮಣ್ಣಿನ ಆರೋಗ್ಯದ ಮೇಲೆಯೇ ಫೋಕಸ್ ಆಗಿರುತ್ತೆ.
ಒಂದೆರಡು ವಾರದಲ್ಲಿ ವೇಸ್ಟ್ ಕೊಳೆಯೋಕೆ ಶುರುವಾಗತ್ತೆ. 2-3 ತಿಂಗಳಲ್ಲಿ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಜಾಸ್ತಿಯಾಗತ್ತೆ. ಇದು ಲಾಂಗ್ ರನ್ನಲ್ಲಿ ಮಣ್ಣಿನ ಫಲವತ್ತತೆಗೆ ತುಂಬಾ ಮುಖ್ಯ. ಸರಿ, 3 ಸ್ಪರ್ಧಿಗಳ ಬಗ್ಗೆನೂ ತಿಳ್ಕೊಂಡಾಯ್ತು. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಫೈನಲ್ ವರ್ಡಿಕ್ಟ್ ಕೊಡೋ ಸಮಯ. ರೈತರಿಗೆ ಯಾವುದು ಯಾವಾಗ ಸರಿ ಅನ್ನೋದನ್ನ ಸಿಂಪಲ್ ಆಗಿ ನೋಡೋಣ. ಈ ಟೇಬಲ್ ನೋಡಿ, ಎಲ್ಲವೂ ಒಂದೇ ನೋಟದಲ್ಲಿ ಕ್ಲಿಯರ್ ಆಗಿ ಬಿಡುತ್ತೆ. ಮಣ್ಣಿನ ಜೀವರಾಶಿ, ಬೆಳೆಯ ಬೆಳವಣಿಗೆ ಮತ್ತು ದೀರ್ಘಾವಧಿಯ ಪರಿಣಾಮ, ಈ ಎಲ್ಲ ಮುಖ್ಯ ಪಾಯಿಂಟ್ಗಳಲ್ಲೂ ಜೀವಾಮೃತಕ್ಕೆ 5 ಸ್ಟಾರ್ ನಂಬರ್ 1. ಗೋಕೃಪಾಮೃತ ಫಾಸ್ಟ್ ರಿಸಲ್ಟ್ ಕೊಡೋದ್ರಲ್ಲಿ ಒಳ್ಳೆದಿದ್ರೂ ಲಾಂಗ್ ಟರ್ಮ್ನಲ್ಲಿ ಸ್ವಲ್ಪ ಹಿಂದೆ ಉಳಿಯುತ್ತೆ. ಇನ್ನು OWDC ಅದರ ಕೆಲಸವೇ ಬೇರೆ ಇರೋದ್ರಿಂದ ಬೆಳೆ ಬೆಳವಣಿಗೆಗೆ ನೇರವಾಗಿ ಅಷ್ಟು ಸಹಾಯ ಮಾಡಲ್ಲ. ಅದಕ್ಕೆ ಕೇವಲ 2 ಸ್ಟಾರ್. ಆದ್ರೆ ದೀರ್ಘಾವಧಿಯ ಮಣ್ಣಿನ ಸುಧಾರಣೆಯಲ್ಲಿ ಇದು ಸೂಪರ್. ಹಾಗಿದ್ರೆ ಫೈನಲಿ ರೈತರೇನ್ ಮಾಡ್ಬೇಕು? ಈ ಸ್ಲೈಡ್ ನೋಡಿದ್ರೆ ಗೊತ್ತಾಗತ್ತೆ. ಇದು ತುಂಬಾ ಸಿಂಪಲ್. ನಿಮ್ಮ ಹತ್ರ ದೇಶಿ ಹಸು ಇದೆಯಾ? ಹಾಗಿದ್ರೆ ಬೇರೆ ಯೋಚನೆನೇ ಬೇಡ, ಜೀವಾಮೃತವೇ ಬೆಸ್ಟ್. ಒಂದು ವೇಳೆ ದೇಶಿ ಹಸು ಇಲ್ಲ ಅಂದ್ರ ಆಗ ಗೋಕೃಪಾಮೃತ ಒಂದು ಒಳ್ಳೆ ಆಪ್ಷನ್. ಇನ್ನು ನಿಮ್ ಹೊಲದಲ್ಲಿ ಕಸ್ಕಡ್ಡಿ, ಬೆಳೆಯ ಉಳಿಕೆ ಜಾಸ್ತಿ ಇದ್ರೆ ಅವೆರಡರ ಜೊತೆಗೆ ಸಪೋರ್ಟ್ ಆಗಿ ODDC ಬಳಸಿದ್ರೆ ಅದು ಇನ್ನೂ ಬುದ್ಧಿವಂತಿಕೆಯ ನಿರ್ಧಾರ ಆಗತ್ತೆ. ಕೊನೆಗೆ ಈ ಒಂದು ಶಕ್ತಿಶಾಲಿ ಮಾತನ್ನ ನಾವು ಯಾವತ್ತೂ ನೆನಪಿನಲ್ಲಿಡಬೇಕು. ಬೆಳೆ ಬೆಳೆಯೋಕೆ ಬರೀ ಗೊಬ್ಬರ ಹಾಕಿದ್ರೆ ಸಾಕಾಗಲ್ಲ. ಕೃಷಿ ಮುಂದಕ್ಕೂ ಉಳಿಬೇಕು ಅಂದ್ರೆ ನಾವು ಮಣ್ಣಿಗೆ ಜೀವ ಕೊಡ್ಲೇಬೇಕು. ಮಣ್ಣು ಜೀವಂತವಾಗಿದ್ರೆ ಮಾತ್ರ ನಮ್ಮ ಕೃಷಿ ಮತ್ತು ನಮ್ಮ ಭವಿಷ್ಯ ಎರಡೂ ಉಜ್ವಲವಾಗಿರುತ್ತೆ.